ನಾವು ಚೆನ್ನಾಗಿದ್ದೀವಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಬನ್ನಿ ಇವತ್ತು ಒಂದು ವಿಸ್ಮಯಕಾರದ ವಿಡಿಯೋನ ಮಾಡೋಣ. ನಾವೀಗ ಬಂದಿರುವುದು ಆಯುಷ್ಮಾನ್ ಆರೋಗ್ಯ ಮಂದಿರ, ಆರೋಗ್ಯಂ ಪರಮಂ ಧನಂ. ಇದು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಮಂಚನಬೆಲೆ ಎಂಬ ಗ್ರಾಮದಲ್ಲಿ. ಬನ್ನಿ ನೋಡೋಣ ಇಲ್ಲಿ ದೊರಕುವಂತ ಸೌಲಭ್ಯಗಳೇನು ಹಾಗೂ ಸಾರ್ವಜನಿಕರಿಗೆ ಆಗುವಂತ ಉಪಯುಕ್ತಗಳೇನು, ಬನ್ನಿ ನೋಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಕೂತ್ಕೊಳ್ಳಿ. ಪರಿಚಯ? ಸರ್ ಮಂಜುನಾಥ್ ಬಬಲಾದಿ ಅಂತಂದ್ಬಿಟ್ಟು. ತಮ್ಮ ಉದ್ಯೋಗ ಸರ್ ಇಲ್ಲಿ? ಸಮುದಾಯ ಆರೋಗ್ಯ ಅಧಿಕಾರಿ ಸರ್. ಸರ್ ಇದು ಇತ್ತೀಚೆಗೆ ಆದಂತ ಕಾರ್ಯಕ್ರಮ ಅನ್ಸುತ್ತೆ ಅಲ್ವಾ? ಹೌದು ಸರ್. ಇದು ಸರ್ ಇವಾಗ ಸಮುದಾಯ ಆರೋಗ್ಯ ಅಧಿಕಾರಿಗಳಾಗಿ ಸಾಮಾಜಿಕ ಜನರುಗಳಿಗೆ ಏನ್ ಕೊಡುಗೆಗಳು ಸರ್ ಇದರಿಂದ? ಸರ್ ಇಲ್ಲಿ ನಮ್ದು ಸಮುದಾಯ ಅಧಿಕಾರಿಗಳಾಗಿ ಒಂದು 12 ಪ್ಯಾಕೇಜಸ್ ಬರುತ್ತೆ ನಮ್ಗೆ. ಮೊದಲನೇದಾಗಿ ಗರ್ಭಿಣಿ ಮತ್ತು ಮಗುವಿನ ಜನನದ ಸಮಯದ ಸೇವೆಗಳು, ಮತ್ತೆ ಎರಡನೇದಾಗಿ ನವಜಾತ ಶಿಶುವಿನ ಸಮಗ್ರ ಆರೋಗ್ಯ ಸೇವೆಗಳು, ಮತ್ತು ನಾಲ್ಕನೇ ಕುಟುಂಬ ಕಲ್ಯಾಣ, ಗರ್ಭ ನಿರೋಧಕ ಮತ್ತೆ ಇತರ ಸಂತಾನೋತ್ಪತ್ತಿ ಸೇವೆಗಳು, ಮತ್ತೆ 5ನೇದಾಗಿ ರಾಷ್ಟ್ರೀಯ ಆರೋಗ್ಯ ಯೋಜನೆಗಳು ಮತ್ತು ಸಾಂಕ್ರಾಮಿಕ ರೋಗಗಳ ಬಗ್ಗೆ ಪತ್ತೆ ಹಚ್ಚುವುದು, ಮತ್ತೆ 6ನೇದಾಗಿ ಅಸಾಂಕ್ರಾಮಿಕ ರೋಗಗಳು NCD ಅಂತ ಹೇಳ್ತೀವಿ, ಮಧುಮೇಹ ಮತ್ತೆ BP, ಶುಗರು, ಕ್ಯಾನ್ಸರ್ ಸಂಬಂಧಪಟ್ಟಂತ ಕಾಯಿಲೆಗಳು, ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗಳು. ಆಮೇಲೆ 7ನೇದಾಗಿ ಮೂಲಭೂತ ಸೇವೆ, ನೇತ್ರ ಸೇವೆಗಳು, ಕಣ್ಣಿಂದಾಗಲಿ ಮತ್ತೆ ಕಿವಿದಾಗಲಿ ಮತ್ತೆ ಹಲ್ಲಿಂದಾಗಲಿ. ಆಮೇಲೆ ಅಪಘಾತ ಗಾಯಗಳು, ಬರ್ನ್ ಕೇಸ್ಗಳಾಗಲಿ, ಮತ್ತೆ ಎಮರ್ಜೆನ್ಸಿ ತುರ್ತು ಹಾವು ಕಚ್ಚಿದರೆ ಮತ್ತೆ ಫಸ್ಟ್ ಏಡ್, ನಾಯಿ ಕಚ್ಚಿದರೆ ಮತ್ತೆ ಹಾವು ಕಚ್ಚಿದರೆ ಫಸ್ಟ್ ಏಡ್ ಸೇವೆಗಳನ್ನು ಇಲ್ಲಿ ದೊರಕುತ್ತೆ. ಬೇಸಿಕ್ ಸೇವೆಗಳನ್ನು ಇಲ್ಲಿ, ಎಮರ್ಜೆನ್ಸಿ ಬೇಸಿಕ್ ಸೇವೆಗಳನ್ನು ಈ ಸಮುದಾಯ ಆರೋಗ್ಯ ಇದರಲ್ಲಿ ಉಪಕೇಂದ್ರದಲ್ಲಿ ದೊರೆಯುತ್ತೆ ಸರ್ ಎಲ್ಲ. ಸರ್ ಅಂದ್ರೆ ಇವಾಗ ಹಳ್ಳಿ ಜನಗಳಿಗೆ ಸುಲಭವಾಗಿ ಪ್ರಥಮ ಚಿಕಿತ್ಸೆ ಒಂದು ಬದುಕನ್ನು ಹೊಂದಿಸಲು ಇಲ್ಲಿ ನಿಮ್ಗೆ ಸಹಕಾರವಾಗಿದೆ. ಹೌದು ಸರ್, ಹೌದು ಹೌದು. ಯಾವುದೇ ರೀತಿಯ ಬಡವ ಶ್ರೀಮಂತ ಅನ್ನೋ ಭೇದ ಭಾವ ಇಲ್ಲ, ಯಾವುದೇ ಜಾತಿ ಯಾವುದೇ ರೀತಿ ಇಲ್ಲ, ಪ್ರತಿಯೊಬ್ಬರಿಗೂ ಕೂಡ ಸಮಾನತೆಯ ಒಂದು ಆರೈಕೆಯನ್ನು ನಡೆಸ್ತಾ ಇದ್ದೀರಾ. ಇದು ಹೇಗಂದ್ರೆ ನಾವು ಇದು ತುಂಬಾ ಹಳ್ಳಿಗಳಿಗೆ ಇಂತಿಷ್ಟು ಪಾಪ್ಯುಲೇಷನ್ಗೆ ಅಂತ ಒಂದು ಉಪಕೇಂದ್ರವನ್ನು ನಿರ್ಮಿಸಲಾಗಿದೆ. 3,000 to 5,000 ಒಂದು ಜನಸಂಖ್ಯೆಗೆ ಒಂದು ಚಿಕ್ಕ ಹಳ್ಳಿ. ಈಗ ನಾನು ತಗೊಂಡಿರೋ ಪ್ಲೇಸ್ ಬಂದ್ಬಿಟ್ಟು ತುಂಬಾ ಇಂಟೀರಿಯರ್ ಒಳಗಡೆಗೆ ಇರೋದ್ರಿಂದ ಇಲ್ಲಿ ಯಾವುದೇ ತರದ ಸರೌಂಡಿಂಗ್ 8 ಕಿಲೋಮೀಟರ್ ಯಾವುದೇ ಹೆಲ್ತ್ ಫೆಸಿಲಿಟೀಸ್ ಇಲ್ಲ. ಅವ್ರಿಗೆ ಒಂದು ಮಾತ್ರೆ ತಗೋಬೇಕಾದ್ರೂ ಇಲ್ಲಿಂದ 8 ಕಿಲೋಮೀಟರ್ ಹೋಗ್ಬೇಕು. ಸ್ವಲ್ಪ ಟ್ರಾವೆಲ್ ಇದಿರೋದ್ರಿಂದ, ತೊಂದರೆ ಇರೋದ್ರಿಂದ ಇದು ಆಗಿರೋದ್ರಿಂದ ಜನಗಳಿಗೆ ಸ್ವಲ್ಪ ಅನುಕೂಲ ಆಗಿದೆ ಸರ್. ಅಂದ್ರೆ ನೀವ್ ಹೇಳೋ ಪ್ರಕಾರ ಜನಗಳಿಗೆ ಆರ್ಥಿಕವಾಗಿ ಉಪಯುಕ್ತವಾಗಿದೆ ಅಂತ. ಇದು ಅವರಿಗೆ ಹೆಲ್ತ್ ಸಂಬಂಧಪಟ್ಟಂಗೆ ಇಲ್ಲಿ ಅವ್ರಿಗೆ ಬೇಕಾಗಿತ್ತು, ನೀಡಿತ್ತು. ಮತ್ತೆ ಇದು ನಾವು ಅವರಿಗೆ ದೊರಕಿಸಕ್ಕೆ ನಾವು ಸಮರ್ಪಕ. ವಿವರ ಕೊಡಿ ನಮ್ಗೆ. ಖಂಡಿತ ಸರ್, ನಿಮ್ಗೆ ಅದ್ರ ಮಾಹಿತಿ, ಅದ್ರ ಬಗ್ಗೆ ಹೇಳ್ತೀನಿ ಸರ್. ಸರ್ ಇದು ಬಂದು ಡಿಜಿಟಲ್ ವೇಯಿಂಗ್ ಸ್ಕೇಲ್ ಸರ್ ಇದು. ಸರ್ ಡಿಜಿಟಲ್ ವೇಯಿಂಗ್ ಸ್ಕೇಲು ಅಡಲ್ಟ್ ಗಳಿಗೆ ತೂಕ ಮಾಡಲು. ಸರ್ ಹೇಳಿ ಸರ್. ಸರ್ ಇದು ಎತ್ತರ ಚಾರ್ಟ್, ಇದು ಹೈಟ್ ಅನ್ನ ಅವ್ರ ಮೆಜರ್ಮೆಂಟ್ ಮಾಡೋದಕ್ಕೆ, ಮಕ್ಕಳಿರಲಿ ಯಾರು ಹಿರಿಯ ನಾಗರಿಕರಿರಲಿ ಅವರ ಒಂದು ಹೈಟ್ ಅನ್ನು ಚೆಕ್ ಮಾಡೋದು ಯಂತ್ರ. ಮತ್ತೆ ಸರ್ ಈ ಕಡೆ ಎಲ್ಲ ನಾವು ಈ ಸಂಬಂಧಪಟ್ಟಂತೆ ಇದೆಲ್ಲ ನಾವು ನಮ್ಮ ಸ್ಟಾಫ್ದು ಲಿಸ್ಟ್ ಅನ್ನು ಇಲ್ಲಿ ಹಾಕಿದ್ದೇವೆ. ಮತ್ತೆ ನಾವು ವರ್ಕ್ ಮಾಡೋ ಟೈಮಿಂಗ್ಸ್ ಮತ್ತೆ ಯಾವ್ಯಾವ ವಾರ ನಾವು ಏನೇನು ಮಾಡಬಹುದು ಅಂತ ಅದ್ರ ಬಗ್ಗೆ ಮಾಹಿತಿಯನ್ನು ಹಾಕಿ, ಸೋಮವಾರ ಈ ತರ ಮಾಡಬೇಕು, ಮಂಗಳವಾರ ಈ ತರ ಒಂದು ಶೆಡ್ಯೂಲ್ ನಿಮ್ಮದು. ಸರ್ ಇದು ನಮ್ದು ಏರಿಯಾ ಬರ್ತಕ್ಕಂಥ ಮ್ಯಾಪಿಂಗ್ ಅನ್ನ ಇಲ್ಲಿ ನಾವು ಮಾಡಿದ್ದೇವೆ, ಡಿಸ್ಪ್ಲೇ ಮಾಡಿ. ಬರ್ಬೇಕಂದ್ರೆ ಯಾವ ರೀತಿ ರೂಟ್ ಅಲ್ಲಿ ಬರ್ಬೇಕು ಸರ್ ನಾವೀಗ? ಸರ್ ಇಲ್ಲಿ ಸುಮಾರು 3 ದಾರಿಗಳಿದೆ ಇದರಿಂದ. ಒಂದು ವಿಜಿದೊಡ್ಡಿ ಕಡೆಯಿಂದ ಬರುತ್ತೆ, ಇನ್ನೊಂದು ರಾಮನಗರ ಕಡೆಯಿಂದ ಬರುತ್ತೆ, ಮತ್ತೆ ಬೆಂಗಳೂರು ಕಡೆಯಿಂದ ಕೂಡ ಬರುತ್ತೆ. ಸರಿ, ಸಲಹಾ ಪೆಟ್ಟಿಗೆ ಏನ್ ಸರ್ ಇದು, ಏನಿದ್ರಿಂದ ಉಪಯೋಗ? ಸರ್ ಈಗ ರೋಗಿಗಳಿಗೆ ನಮ್ಮ ಆಸ್ಪತ್ರೆಗೆ ಭೇಟಿ ನೀಡಿರ್ತಾರೆ, ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್, ಅವ್ರಿಗೆ ಈ ಆಸ್ಪತ್ರೆ ಬಗ್ಗೆ ಇಷ್ಟ ಆಯ್ತೋ ಇಲ್ಲ, ಅದ್ರ ಬಗ್ಗೆ ಅದನ್ನ ಸ್ಯಾಟಿಸ್ಫ್ಯಾಕ್ಷನ್ ಸ್ಕೋರ್ ಅಂತ ನಾವು ಇದರಲ್ಲಿ ಡಿಸ್ಪ್ಲೇ ಮಾಡಿರ್ತೀವಿ. ಅವರು ಇಲ್ಲಿ ಅವ್ರಿಗೆ ಕಳಪೆ ಇದ್ರೆ ತುಂಬಾ ಕಳಪೆ, ತಕ್ಕ ಮಟ್ಟಿಗೆ ಒಳ್ಳೆಯದು, ತುಂಬಾ ಒಳ್ಳೆಯದು, ಮತ್ತೆ ಸರ್ ಇಲ್ಲಿ ಸರ್ ಇದು ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮಗಳು, ಇಮ್ಯುನೈಸೇಷನ್ ಅಂತೀವಿ. ಇಮ್ಯುನೈಸೇಷನ್ ಈ ಕಡೆಯನ್ನು ನಾವು ಈ ಬೇಬಿ ವೇಯಿಂಗ್ ಸ್ಕೇಲ್ ಅವ್ರ ತೂಕ ಒಂದು ಮೊದಲನೇ ತಿಂಗಳು ಬಂದಿರ್ತಾರೆ, ನೆಕ್ಸ್ಟ್ ತಿಂಗಳಿಗೆ ಎಷ್ಟು ಗ್ರೋತ್ ಆಗಿರೋದ್ರ ಬಗ್ಗೆ ಇದು ತೂಕ, ಇದು ಡಿಜಿಟಲ್ ನಮ್ಗೆ ಪ್ರೊವೈಡ್ ಮಾಡಿದ್ದಾರೆ. ಮಕ್ಕಳ ಮಗುವಿನ ತೂಕದ ಯಂತ್ರ ನಮ್ಗೆ ಡಿಜಿಟಲ್ ಪ್ರೊವೈಡ್ ಮಾಡಿದ್ದಾರೆ ಸರ್ ಹೊಸದಾಗಿ. ಟ್ರೇ ಅಂತ ಅಂದ್ಬಿಟ್ಟು ಇದು ನಾವು ಕಾಂಟ್ರಾಸೆಪ್ಟಿವ್ ಪಿಲ್ಸ್, ಎಮರ್ಜೆನ್ಸಿಗೆ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅನ್ನ ಇಲ್ಲಿ ಅವ್ರಿಗೆ ಪ್ರೊವೈಡ್ ಮಾಡ್ತೀವಿ ಸರ್ ನಮ್ಮ ಕೇಂದ್ರದಲ್ಲಿ. ಎಮರ್ಜೆನ್ಸಿ ಡ್ರಗ್ಸ್ ಇರ್ತಾವ ಸರ್ ಇಲ್ಲಿ? ಎಮರ್ಜೆನ್ಸಿ ಡ್ರಗ್ಸ್ ಇದೆ ಸರ್, ಎಮರ್ಜೆನ್ಸಿ ಡ್ರಗ್ಸ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ.
ಕೂಡ ನಾವು ಇದು ಮಾಡ್ತೇವೆ ಸರ್. ನೆಬುಲೈಸೇಷನ್ ಅಂದ್ರೆ ಮಕ್ಕಳಿಗೆ ಉಸಿರಾಟ ತೊಂದರೆ ಉಸಿರಾಟ ತೊಂದ್ರೆ ಇದ್ರೆ, ಹಾಗೂ ಇಮ್ಯುನೈಸೇಷನ್ ಟ್ರೇ ಕೂಡ ಇಲ್ಲಿ ನಾವು arrange ಮಾಡಿರ್ತೀವಿ. ಲಸಿಕಾ ಕೇಂದ್ರ. ಮತ್ತೆ ಸರ್ ಹೇಳಿ ಈ ಕಡೆ ಇಲ್ಲಿ ಏನ್ ಸರ್ ಏನೇನೋ ಡಿಸ್ಪ್ಲೇ ಮಾಡಿದ್ದೀರಾ ಸರ್? ಏನೋ ಡಿಸ್ಪ್ಲೇ ಮಾಡಿದ್ರಿ, ಏನ್ ಸ್ವಲ್ಪ ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಸರ್ ಇದು ನಾವು ಯೂಸ್ ಮಾಡ್ತಕ್ಕಂಥ ಡೈಲಿ ರಿಜಿಸ್ಟರ್ ಗಳು ಇದರಲ್ಲಿ ಇರುತ್ತೆ ಸೇಫ್ ಆಗಿ. ಆ ರಿಜಿಸ್ಟರ್ ಗಳನ್ನೆಲ್ಲ ಈಸಿಯಾಗಿ ನಾವು ಪೇಷಂಟ್ಸ್ ಕೈಗೆ ಸಿಗಬಾರ್ದು ಅಂತ ಹೇಳಿ ಬೀರೋದಲ್ಲಿನೇ ಇಟ್ಟಿರ್ತೀವಿ. ಸರ್ ಇಲ್ಲಿ ದೊರೆಯುವಂತ ಪ್ರಥಮ ಟೆಸ್ಟ್ ಗಳು ಯಾವ ಸರ್ ಇಲ್ಲಿ? ಸರ್ ನಮ್ಮಲ್ಲಿ ಹಿಮೋಗ್ಲೋಬಿನ್ ಟೆಸ್ಟ್, ಪ್ರೆಗ್ನೆನ್ಸಿ ಟೆಸ್ಟ್, ಮತ್ತೆ ಬ್ಲಡ್ ಶುಗರ್, ಮತ್ತೆ ಯೂರಿನ್ ಟೆಸ್ಟ್, HIV, ಸಾಲ್ಟ್ ಟೆಸ್ಟ್, ವಾಟರ್ ಸ್ಯಾಂಪಲ್ ಟೆಸ್ಟ್, ಮತ್ತೆ ಸ್ಪೂಟಮ್ ಕೂಡ ಇಲ್ಲಿ ನಾವು ಟೆಸ್ಟ್ ಗಳನ್ನ ಮಾಡ್ತೀವಿ. ಮತ್ತೆ ಇಲ್ಲಿ ಡ್ರೆಸ್ಸಿಂಗ್ ಸ್ಥಳ ಅಂತಿದೆ, ಇಲ್ಲಿ ಎಲ್ಲ ಡ್ರೆಸ್ಸಿಂಗ್ ಎಲ್ಲ ನಡೀತದೆ ಸರ್ ಹಂಗಾರೆ? ಸರ್ ಇದು ಮೇನ್ ರೋಡ್, ಇಲ್ಲಿ ಮೇನ್ ರೋಡ್ ಆಗಿರೋದ್ರಿಂದ ಸಣ್ಣ ಪುಟ್ಟ ಡ್ರೆಸ್ಸಿಂಗ್ ಗಳನ್ನು ಆಕ್ಸಿಡೆಂಟ್ಗಳು ಮೇನ್ ರೋಡ್ ಪ್ರೊವೈಡ್ ಮಾಡ್ತೀವಿ ಸರ್. ಸಣ್ಣ ಪುಟ್ಟ ಡ್ರೆಸ್ಸಿಂಗ್ ಗಳೆಲ್ಲ ಜನಗಳಿಗೆ ಉಪಯುಕ್ತವಾದಂತ ಜಾಗ ಇದೆ ಸರ್ ಇದು. ಸರಿ ಸರ್, ಇವಾಗ ಪ್ರಾಂಗಣ ವಿಸ್ತೀರ್ಣ ಅಂತ ಚೆನ್ನಾಗಿದೆ, ಸ್ವಲ್ಪ ಹೊರಾಂಗಣ ಸ್ವಲ್ಪ ತೋರಿಸ್ತೀರಾ? ಬನ್ನಿ ಸರ್, ಯೋಗ ಸ್ಥಳ ಮತ್ತೆ ಗಾರ್ಡನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಓ, ಗಾರ್ಡನ್ ಎಲ್ಲ ಮಾಡಿದ್ರು ಸರ್? ಮಾಡಿದೆ ಸರ್. ವಾತಾವರಣ ಏನ್ ಸರ್ ಚೆನ್ನಾಗಿದೆ, ಕಾಡು ಪ್ರದೇಶ? ತುಂಬಾ ಚೆನ್ನಾಗಿದೆ ಸರ್. ಇದನ್ನ ಮುಂಚೆ ತುಂಬಾ ಇದು ಎಲ್ಲ ಕಳೆ ಎಲ್ಲ ಬೆಳ್ಕೊಂಡ್ಬಿಟ್ಟಿತ್ತು. ಏನೇನ್ ಸರ್ ಏನೇನೋ ಸಸ್ಯಗಳು ಹಾಕಿದೀರಾ? ಇದೆಲ್ಲ ನೀಟಾಗಿ ನಾವೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಹೂವಿನ ಗಿಡಗಳೆಲ್ಲ ಹಾಕೊಂಡಿದೀವಿ ಸರ್. ಯಾವ್ದೋ ರೋಸ್ ಅನ್ಸುತ್ತೆ ಅಲ್ವಾ ಸರ್? ಇದು ಸೇವಂತಿಗೆ ಸರ್, ರೆಡ್ ಸೇವಂತಿಗೆ. ಇದು ಎಲ್ಲೋ ಸೇವಂತಿಗೆ ಇದೆ. ಸರ್ ಮತ್ತೇನ್ ಸರ್ ಇದು ಏನ್ ಗಿಡ ಇದೆ ಸರ್ ಇದು? ಇದು ರೋಜು, ತುಳಸಿ ಗಿಡ ಎಲ್ಲ ನಾವು ಹಾಕಿದೀವಿ ಸರ್. ಇದು ಸ್ವಲ್ಪ ಹರ್ಬನ್ ಗಾರ್ಡನ್ ಮಾಡೋ ಪ್ಲಾನ್ ಇದೆ. ಇಲ್ಲಿ ಏನೋ ಹಾಕಿದಾರ ಸರ್? ಇದು ಯಾವ್ದು ಗಿಡ? ಇದು ಸ್ವಲ್ಪ ಖಾಲಿ ಜಾಗ ಇರೋದ್ರಿಂದ ನಾವು ಒಂದು ಈ ಹೀರೆಕಾಯಿ ಮತ್ತೆ ಹಾಗಲಕಾಯಿನ ಬೆಳ್ಕೊಂಡಿದೀವಿ ಸರ್. ತಮ್ಮ ಉಪಕೇಂದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ. ನೋಡಿದ್ರಲ್ಲ ಗೆಳೆಯರೆ, ಇಲ್ಲಿಯವರೆಗೂ ಆಯುಷ್ಮಾನ್ ಆರೋಗ್ಯ ಮಂದಿರದಲ್ಲಿ ದೊರಕುವಂತ ಸೌಲಭ್ಯಗಳ ಬಗ್ಗೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.